ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ಸ್ಕಿಪ್ ಮಾಡಬೇಡ. ಇದು ನಿನಗಾಗಿ ಬಂದ ಸಂದೇಶ. ನೀನು ಈಗಲೇ ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ನಿನ್ನ ಜೀವನದಲ್ಲಿ ನಾಳೆ ಒಂದು ಅದ್ಭುತ ನಡೆಯೋದು ಖಚಿತ. ಒಂದು ಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಗುರುತು. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಿನ್ನ ಜೀವನ ಬದಲಾಯಿಸುವ ಸಂದೇಶಗಳು ಇಲ್ಲಿ ಬರುತ್ತವೆ. ಮತ್ತು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿನ್ನ ಪ್ರಾರ್ಥನೆ ಬಾಬಾ ಬಳಿ ತಲುಪಲು ಇದು ಸಹಾಯ ಮಾಡುತ್ತದೆ. ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಶೇರ್ ಮಾಡು, ಯಾಕಂದರೆ ಅವರಿಗೆ ಕೂಡ ಈ ಅದ್ಭುತದ ಅಗತ್ಯ ಇರಬಹುದು. ಈಗ ಶಾಂತವಾಗಿ ಕೇಳು. ಇದು ಸಾಮಾನ್ಯ ಮಾತು ಅಲ್ಲ. ನಾಳೆ ನಿನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ನಡೆಯಲಿದೆ. ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ಇವತ್ತು ರಾತ್ರಿ ನೀನು ಈ ಸಂದೇಶ ಕೇಳುತ್ತಾ ಇದ್ದೀಯಾ ಅಂದರೆ ಇದು ಆಕಸ್ಮಿಕ ಅಲ್ಲ ಮಗು. ಇದು ನಿನ್ನ ಬದುಕಿನ ಒಂದು ತಿರುವು. ಯಾಕಂದರೆ ಪ್ರತಿಯೊಬ್ಬರಿಗೂ ಈ ಸಂದೇಶ ಸಿಗೋದಿಲ್ಲ. ಇದು ನಿನ್ನವರೆಗೂ ಬಂದಿದೆ ಅಂದರೆ ಬಾಬಾ ನಿನ್ನನ್ನು ಗಮನಿಸುತ್ತಿದ್ದಾರೆ. ನಿನ್ನ ಹೃದಯದಲ್ಲಿ ತುಂಬ ದಿನಗಳಿಂದ ಒಂದು ನೋವು ಇದೆ. ಒಂದು ಮಾತು ಹೇಳಬೇಕು ಅಂತ ಅನ್ನಿಸುತ್ತಾ ಇದ್ದರೂ ಯಾರಿಗೂ ಹೇಳಕ್ಕಾಗದೆ ಒಳಗೆ ಹಿಡ್ಕೊಂಡಿದ್ದೀಯಾ. ಹಾಗೆ ಹಲವಾರು ರಾತ್ರಿ ನೀನು ಒಬ್ಬಳೇ ಕುಳಿತುಕೊಂಡು ಕಣ್ಣೀರು ಸುರಿಸಿದ ಕ್ಷಣಗಳು ಇವೆ. ನನ್ನ ಜೀವನ ಯಾಕೆ ಇಷ್ಟು ಕಷ್ಟ ಅಂತ ಕೇಳಿಕೊಂಡಿದ್ದೀಯಾ. ನನ್ನ ಪ್ರಾರ್ಥನೆ ಯಾಕೆ ಕೇಳೋದಿಲ್ಲ ಅಂತ ಅಳುತ್ತಿದ್ದೀಯಾ. ಆದರೆ ಮಗು ಕೇಳು, ನಿನ್ನ ಪ್ರತಿಯೊಂದು ಕಣ್ಣೀರು, ನಿನ್ನ ಪ್ರತಿಯೊಂದು ಪ್ರಾರ್ಥನೆ ಬಾಬಾ ಮುಂದೆ ಹೋಗಿದೆ. ಒಂದು ಕ್ಷಣವೂ ಅವರು ನಿನ್ನನ್ನು ಬಿಟ್ಟಿಲ್ಲ. ನೀನು ಅಂದುಕೊಂಡಿರಬಹುದು ನಾನು ಒಬ್ಬನೇ ಅಂತ, ನಾನು ಒಬ್ಬಳೇ ಅಂತ. ಆದರೆ ನಿಜವಾಗಿಯೂ ನೀನು ಎಂದಿಗೂ ಒಬ್ಬಳೇ ಇರಲಿಲ್ಲ. ಬಾಬಾ ನಿನ್ನ ಜೊತೆ ಇದ್ದರು. ನಿನ್ನ ಪ್ರತಿಯೊಂದು ಹೆಜ್ಜೆಯನ್ನು ನೋಡುತ್ತಾ ಇದ್ದರು. ನೀನು ಸೋತಿಲ್ಲ ಮಗು. ನೀನು ಕೇವಲ ಪರೀಕ್ಷೆಯೊಳಗಿದ್ದೆ. ಹಾಗೆ ಜೀವನದಲ್ಲಿ ಕೆಲವೊಮ್ಮೆ ತುಂಬ ಕತ್ತಲೆ ಕಾಣಿಸುತ್ತದೆ. ಆದರೆ ಅದೇ ಕತ್ತಲೆಯ ನಂತರ ಬೆಳಕು ಬರುತ್ತದೆ. ಆ ಬೆಳಕು ನಾಳೆ ನಿನ್ನ ಜೀವನಕ್ಕೆ ಬರುತ್ತಿದೆ. ಹೌದು ಮಗು, ನಾಳೆ ಒಂದು ಅದ್ಭುತ ನಡೆಯಲಿದೆ. ನಿನ್ನ ಬದುಕಿನಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತದೆ. ನೀನು ನಿರೀಕ್ಷಿಸಿದ ರೀತಿಯಲ್ಲಿ ಬಹುಶಃ ಒಂದು ಕರೆ ಬರಬಹುದು. ಬಹುಶಃ ಒಂದು ಒಳ್ಳೆಯ ಸುದ್ದಿ ಸಿಗಬಹುದು. ಬಹುಶಃ ಒಂದು ಹೊಸ ಅವಕಾಶ ನಿನ್ನ ಮುಂದೆ ಬರುತ್ತದೆ. ಇದು ಚಿಕ್ಕದಾಗಿರಬಹುದು, ಆದರೆ ಅದು ನಿನ್ನ ಜೀವನವನ್ನು ಬದಲಾಯಿಸುವ ಆರಂಭವಾಗುತ್ತದೆ. ನೀನು ಈಗಿರುವ ಸ್ಥಿತಿ, ನೀನು ಅನುಭವಿಸುತ್ತಿರುವ ಕಷ್ಟ, ಇವು ಎಲ್ಲ ಮುಗಿಯುವ ಸಮಯ ಬಂದಿದೆ. ಬಾಬಾ ಈಗ ಹೇಳುತ್ತಿದ್ದಾರೆ ನಿನ್ನ ಕಷ್ಟಗಳ ಅಂತ್ಯ ಹತ್ತಿರದಲ್ಲಿದೆ ಅಂತ. ಇವತ್ತು ರಾತ್ರಿ ತುಂಬ ಮುಖ್ಯ. ಯಾಕಂದರೆ ಇದು ನಿನ್ನ ಜೀವನದ ಕೊನೆಯ ನೋವಿನ ರಾತ್ರಿ ಆಗಬಹುದು. ನಾಳೆಯಿಂದ ಒಂದು ಹೊಸ ಅಧ್ಯಾಯ ಶುರುವಾಗುತ್ತದೆ. ನೀನು ಮತ್ತೆ ನಗುತ್ತೀಯಾ, ನೀನು ಮತ್ತೆ ಸಂತೋಷವಾಗುತ್ತೀಯಾ, ನಿನ್ನ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ನೀನು ಇಷ್ಟು ದಿನ ಕಾಯುತ್ತಿದ್ದ ಫಲ ನಾಳೆ ನಿನಗೆ ಕಾಣಿಸಿಕೊಳ್ಳುತ್ತದೆ. ಆದರೆ ಮಗು, ಒಂದು ಚಿಕ್ಕ ಕೆಲಸ ಮಾಡು. ಇವತ್ತು ಮಲಗೋ ಮೊದಲು ಕಣ್ಣು ಮುಚ್ಚಿಕೊಂಡು ಮನಸಾರೆ ಬಾಬಾ ಅವರಿಗೆ ಹೇಳು, ಬಾಬಾ ನಾನು ತುಂಬ ಕಷ್ಟ ಅನುಭವಿಸಿದ್ದೇನೆ, ಆದರೆ ನಿನ್ನ ಮೇಲೆ ನನ್ನ ನಂಬಿಕೆ ಇತ್ತು. ನಾಳೆ ನನ್ನ ಜೀವನದಲ್ಲಿ ಒಳ್ಳೆಯದೇ ಆಗಲಿ. ನನ್ನನ್ನು ಕೈ ಬಿಡಬೇಡಿ. ಇದನ್ನು ಮನಸಾರೆ ಹೇಳು. ನೀನು ಹೀಗೆ ಹೇಳಿದ ಕ್ಷಣದಿಂದಲೇ ಒಂದು ಶಕ್ತಿ ನಿನ್ನ ಒಳಗೆ ಬರುತ್ತದೆ. ನಿನ್ನ ಹೃದಯ ಹಗುರವಾಗುತ್ತದೆ. ನಿನ್ನ ಮನಸ್ಸು ಶಾಂತವಾಗುತ್ತದೆ. ಮಗು, ನಂಬಿಕೆ ಇಟ್ಟಿಕೋ. ಬಾಬಾ ಯಾವತ್ತೂ ತಡ ಮಾಡೋದಿಲ್ಲ. ಅವರು ಸರಿಯಾದ ಸಮಯಕ್ಕೆ ಎಲ್ಲವನ್ನು ಕೊಡುತ್ತಾರೆ. ಆ ಸರಿಯಾದ ಸಮಯ ನಾಳೆ ಬೆಳಗ್ಗೆ ನೀನು ಎದ್ದಾಗ ನಿನ್ನ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಬರುತ್ತದೆ. ಒಂದು ಧೈರ್ಯ, ಒಂದು ಆಶೆ, ಒಂದು ನಂಬಿಕೆ. ಅದು ಸದಾ ಭಾವನೆ ಅಲ್ಲ, ಅದು ಬಾಬಾ ಆಶೀರ್ವಾದ. ನೀನು ಇದುವರೆಗೆ ಅಳುತ್ತಿದ್ದೀಯಾ, ಇನ್ನು ಮುಂದೆ ನಗು ಸಮಯ ಬಂದಿದೆ. ನೀನು ಇದುವರೆಗೆ ಕಳೆದುಕೊಂಡಿದ್ದೀಯಾ, ಇನ್ನು ಮುಂದೆ ಪಡೆಯೋ ಸಮಯ ಬಂದಿದೆ. ನೀನು ಇದುವರೆಗೆ ಕಷ್ಟ ಅನುಭವಿಸಿದ್ದೀಯಾ, ಇನ್ನು ಮುಂದೆ ಸುಖ ಅನುಭವಿಸುವ ಸಮಯ ಬಂದಿದೆ. ಮಗು, ಈ ಮಾತು ನೆನಪಿಡು. ನಿನ್ನ ಜೀವನ ಬದಲಾವಣೆಯಾಗಲು ಕೇವಲ ಒಂದು ದಿನ ಸಾಕು. ಆ ಒಂದು ದಿನ ನಾಳೆ. ನೀನು ಇವತ್ತು ಈ ಸಂದೇಶ ಕೇಳಿದರೆ ಆ ಒಂದು ಸಂಕೇತ ಬಾಬಾ ನಿನಗೆ ಹೇಳುತ್ತಿದ್ದಾರೆ, ಸಿದ್ಧನಾಗು, ನಿನ್ನ ಸಮಯ ಬಂದಿದೆ ಅಂತ. ಹೀಗಾಗಿ ಇವತ್ತು ರಾತ್ರಿ ಭಯ ಬೇಡ, ಚಿಂತೆ ಬೇಡ. ನಿನ್ನ ಎಲ್ಲ ಸಮಸ್ಯೆಗಳು
ಬಾಬಾ ಬಳಿ ಬಿಡು. ಶಾಂತವಾಗಿ ಮಲಗು. ನಾಳೆ ಒಂದು ಹೊಸ ಬೆಳಕು ನಿನ್ನ ಜೀವನಕ್ಕೆ ಬರುತ್ತದೆ. ನಾಳೆ ನಿನ್ನ ಕಣ್ಣೀರಿಗೆ ಉತ್ತರ ಸಿಗುತ್ತದೆ. ನಾಳೆ ನಿನ್ನ ಪ್ರಾರ್ಥನೆಗೆ ಫಲ ಕೊಡುತ್ತದೆ. ಮತ್ತು ಮಗು, ನಾಳೆ ಏನಾದರೂ ಒಳ್ಳೆಯದಾದರೆ ಒಂದು ಕ್ಷಣ ಈ ರಾತ್ರಿ ಈ ಸಂದೇಶ ನೆನಪಿಗೆ ತರುವುದು ಮರಿಬೇಡ. ಯಾಕಂದರೆ ಇದು ಕೇವಲ ಮಾತು ಅಲ್ಲ, ಇದು ನಿನ್ನ ಜೀವನದ ಸತ್ಯವಾಗುವ ಕ್ಷಣ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ನಾಳೆ ನಿನ್ನ ಸಮಯ ಶುರುವಾಗುತ್ತದೆ. ಮಗು, ಇನ್ನೊಂದು ಸತ್ಯ ಕೇಳು. ನೀನು ಇಷ್ಟು ದಿನ ಅನುಭವಿಸಿದ ಕಷ್ಟಗಳು ಅವು ಶಿಕ್ಷೆಯಲ್ಲ, ಅವು ಒಂದು ತಯಾರಿ. ಹೌದು, ಬಾಬಾ ನಿನ್ನನ್ನು ಒಂದು ದೊಡ್ಡ ಸಂತೋಷಕ್ಕೆ ಸಿದ್ಧ ಮಾಡುತ್ತಾ ಇದ್ದರು. ಯಾಕಂದರೆ ನೀನು ಇನ್ನೂ ದೊಡ್ಡ ಸಂತೋಷವನ್ನು ಹಿಡಿದುಕೊಳ್ಳೋ ಮಟ್ಟಿಗೆ ಬಲವಾಗಬೇಕು. ಅದಕ್ಕಾಗಿಯೇ ಈ ಕಷ್ಟಗಳು ಬಂದವು. ನೀನು ಎಷ್ಟು ನೋವು ಅನುಭವಿಸುತ್ತಿದ್ದೀಯೋ ಅದಕ್ಕಿಂತ ಹೆಚ್ಚು ಸಂತೋಷ ನಿನಗೆ ಬರೋದು ಖಚಿತ. ಇದು ಬಾಬಾ ಮಾತು. ಮಗು, ಇವತ್ತು ನೀನು ನನ್ನ ಜೀವನದಲ್ಲಿ ಏನೂ ಸರಿಯಾಗುತ್ತಿಲ್ಲ ಅಂತ ಅನ್ನಿಸಿಕೊಳ್ಳುತ್ತಾ ಇದ್ದೀಯಾ? ಆದರೆ ನಾಳೆ ಅದೇ ಜೀವನ ನಿನಗೆ ಆಶ್ಚರ್ಯ ಕೊಡುತ್ತದೆ. ನೀನು ನಿರೀಕ್ಷಿಸಿದ ಸಮಯದಲ್ಲಿ, ನೀನು ಊಹಿಸದ ರೀತಿಯಲ್ಲಿ ಒಂದು ಒಳ್ಳೆಯ ಬದಲಾವಣೆ ನಿನ್ನ ಮುಂದೆ ಬಂದು ನಿಂತುಕೊಳ್ಳುತ್ತದೆ. ಮಗು, ಕೆಲವೊಮ್ಮೆ ಜೀವನ ಹೀಗೆ ಇರುತ್ತೆ. ನಾವು ಎಲ್ಲವೂ ಮುಗಿದು ಹೋಯಿತು ಅಂತ ಅಂದುಕೊಂಡಾಗಲೇ ಅಲ್ಲಿ ನಿಜವಾದ ಆರಂಭ ಇರುತ್ತೆ. ನೀನು ಈಗ ಅದೇ ಹಂತದಲ್ಲಿ ಇದ್ದೀಯಾ? ಇದು ಅಂತ್ಯ ಅಲ್ಲ, ಇದು ಆರಂಭ. ನೀನು ಅಳುತ್ತಿದ್ದ ಪ್ರತಿಯೊಂದು ರಾತ್ರಿ ನಿನ್ನೊಳಗೆ ಒಂದು ಶಕ್ತಿ ಹುಟ್ಟಿಸಿದೆ. ನೀನು ಸೋತಿಲ್ಲ, ನೀನು ಬಲವಾಗಿದ್ದೀಯಾ. ಆ ಬಲವೇ ನಾಳೆ ನಿನ್ನನ್ನು ಮುಂದೆ ತೆಗೆದುಕೊಂಡು ಹೋಗುತ್ತದೆ. ಮಗು, ನಿನಗೆ ಗೊತ್ತಾ, ಕೆಲವು ಅದ್ಭುತಗಳು ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಅವು ನಡೆಯುತ್ತಾ ಇರುತ್ತವೆ. ಇವತ್ತು ರಾತ್ರಿ ಕೂಡ ನನ್ನ ಜೀವನದಲ್ಲಿ ಕೆಲವು ಬದಲಾವಣೆಗಳು ಶುರುವಾಗಿವೆ. ನಿನಗೆ ಗೊತ್ತಾಗದೆ ಬಾಬಾ ನಿನ್ನ ದಾರಿಗೆ ಅಡ್ಡ ಬಂದ ಸಮಸ್ಯೆಗಳನ್ನು ತೆಗೆದುಹಾಕುತ್ತಾ ಇದ್ದಾರೆ. ನೀನು ಇವತ್ತು ಮಲಗಿದ ಮೇಲೆ ನಿನ್ನ ಜೀವನ ನಿಧಾನವಾಗಿ ಬದಲಾಗಲು ಶುರುವಾಗುತ್ತದೆ. ನಾಳೆ ಬೆಳಗ್ಗೆ ಅದು ನೀನು. ಆದರೆ ಹೊಸ ಭಾವನೆ, ಒಂದು ಚಿಕ್ಕ ನಗು ಬರುತ್ತೆ, ಒಂದು ಧೈರ್ಯ ಬರುತ್ತೆ, ಏನೋ ಒಳ್ಳೆಯದು ಆಗುತ್ತಾ ಇದೆ ಅನ್ನೋ ಭಾವನೆ ಬರುತ್ತೆ. ಅದು ಸಾದಾ ಫೀಲಿಂಗ್ ಅಲ್ಲ ಮಗು, ಅದು ಬಾಬಾ ಸೂಚನೆ. ಮಗು, ಇನ್ನೊಂದು ಮಾತು ನೆನಪಿಡು, ನಂಬಿಕೆ ಇಟ್ಟವರ ಜೀವನ ಯಾವತ್ತೂ ಖಾಲಿ ಹೋಗುವುದಿಲ್ಲ. ನೀನು ಬಾಬಾ ಮೇಲೆ ಇಟ್ಟಿರುವ ನಂಬಿಕೆ ನಿನ್ನನ್ನು ಖಂಡಿತವಾಗಿ ಗೆಲುವಿನ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ. ನೀನು ಇಷ್ಟು ದಿನ ಕಾಯುತ್ತಿದ್ದೀಯಾ? ಇನ್ನು ಸ್ವಲ್ಪ ಕ್ಷಣ ಮಾತ್ರ, ನಾಳೆ ನಿನ್ನ ಕಾಯುವಿಕೆಯ ಫಲ ಸಿಗುತ್ತದೆ. ನೀನು ನಿನ್ನನ್ನು ನೀನೇ ಕೇಳಿಕೋ, ನಾನು ಮತ್ತೆ ಸಂತೋಷವಾಗಬಹುದಾ? ಉತ್ತರ ಒಂದೇ, ಹೌದು ಮಗು, ತುಂಬ ಬೇಗ. ನಾಳೆ ಒಂದು ಸಣ್ಣ ಸಂತೋಷ ನಿನ್ನ ಜೀವನಕ್ಕೆ ಬರುತ್ತೆ. ಆ ಸಣ್ಣ ಸಂತೋಷ ಮುಂದೆ ದೊಡ್ಡ ಸಂತೋಷವಾಗುತ್ತದೆ. ನಿನ್ನ ಜೀವನ ನಿಧಾನವಾಗಿ ಆದರೆ ಖಚಿತವಾಗಿ ಬದಲಾಗುತ್ತದೆ. ಮಗು, ಭಯ ಬಿಡು, ಅನಿಸಿಕೆ ಬಿಡು, ಅವಮಾನ, ನೋವು ಎಲ್ಲವನ್ನು ಬಿಡು. ಇವತ್ತು ರಾತ್ರಿ ನಿನ್ನ ಎಲ್ಲ ಕಷ್ಟಗಳನ್ನು ಬಾಬಾ ಬಳಿ ಇಡು. ಹೇಳು, ಬಾಬಾ ನಾನು ಇನ್ನೂ ತಾಳಕ್ಕಾಗಲ್ಲ, ನೀನೇ ನನ್ನ ದಾರಿ ತೋರಿಸಬೇಕು. ನೀನು ಹೀಗೆ ಹೇಳಿದ ಕ್ಷಣ ನಿನ್ನ ಭಾರ ಕಡಿಮೆಯಾಗುತ್ತದೆ. ಮಗು, ನಂಬು, ನಾಳೆ ಖಾಲಿ ದಿನ ಅಲ್ಲ, ಅದು ನಿನ್ನ ಜೀವನದ ಟರ್ನಿಂಗ್ ಪಾಯಿಂಟ್. ನೀನು ಇದುವರೆಗೆ ಕತ್ತಲೆಯಲ್ಲಿ ನಡೆದಿದ್ದೀಯಾ? ಇನ್ನು ಬೆಳಕಿನಲ್ಲಿ ನಡೆಯೋ ಸಮಯ ಬಂದಿದೆ. ನೀನು ಇದುವರೆಗೆ ಹತ್ತಿದ್ದೀಯಾ? ಇನ್ನು ನಗು ಸಮಯ ಬಂದಿದೆ. ನೀನು ಇದುವರೆಗೆ ಒಂಟಿಯಾಗಿದ್ದೀಯಾ? ಇನ್ನು ಬಾಬಾ ನಿನ್ನ ಕೈ ಹಿಡಿದುಕೊಂಡು ನಡೆಯೋ ಸಮಯ ಬಂದಿದೆ. ಮಗು, ಈ ಮಾತು ಕೊನೆಯದಾಗಿ ನೆನಪಿಡು, ನಿನ್ನ ಕತೆ ಇನ್ನೂ ಮುಗಿದಿಲ್ಲ. ಅದರಲ್ಲೇ ಅತ್ಯುತ್ತಮ ಅಧ್ಯಾಯ ಇನ್ನು ಬರಬೇಕಿದೆ. ಆ ಅಧ್ಯಾಯ ನಾಳೆಯಿಂದ ಶುರುವಾಗುತ್ತದೆ. ನಂಬಿಕೆ ಇಟ್ಟು ಮಲಗು, ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ಇದು ನಿನ್ನ ಪುನರ್ಜನ್ಮದ ಕ್ಷಣ. ಮಗು, ಕೆಲವೊಮ್ಮೆ ಜೀವನದಲ್ಲಿ ಎಲ್ಲವೂ ಕಳೆದು ಹೋಯಿತು ಅನ್ನಿಸುವ ಕ್ಷಣ ಬರುತ್ತದೆ. ಯಾರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅನ್ನಿಸುವ ಸಮಯ ಬರುತ್ತದೆ. ನೀನು ಕೂಡ ಅದನ್ನು ಅನುಭವಿಸಿದ್ದೀಯಾ? ಒಂದು ಕಡೆ ಕುಟುಂಬದ ಒತ್ತಡ, ಇನ್ನೊಂದು ಕಡೆ ಜೀವನದ ಗೊಂದಲ. ಯಾರಿಗಾದರೂ ಹೇಳಬೇಕು ಅನಿಸಿತು, ಆದರೆ ಮಾತು ಬಾಯಿಗೆ ಬರಲಿಲ್ಲ.
ಹೀಗೆ ಮೌನವಾಗಿ ಎಲ್ಲವನ್ನು ತಾಳಿದ್ದೀಯಾ? ಆ ಮೌನ, ಆ ನೋವು, ಆ ಕಣ್ಣೀರು ಎಲ್ಲವೂ ಬಾಬಾ ಮುಂದೆ ಒಂದು ಪ್ರಾರ್ಥನೆಯಾಗಿದೆ ಮಗು. ನೀನು ಮಾತನಾಡದಿದ್ದರೂ ನಿನ್ನ ಹೃದಯ ಮಾತಾಡಿದೆ. ಬಾಬಾ ಅದನ್ನು ಕೇಳಿದ್ದಾರೆ ಮಗು. ಈಗ ನಿನಗೆ ಒಂದು ಪ್ರಶ್ನೆ, ನೀನು ಇಷ್ಟು ದಿನ ತಾಳಿದ್ದೀಯಾ? ಹೌದು. ನೀನು ಇನ್ನೂ ನಿಂತಿದ್ದೀಯಾ? ಹೌದು. ಅಂದರೆ ನೀನು ದುರ್ಬಲ ಅಲ್ಲ, ನೀನು ತುಂಬ ಶಕ್ತಿವಂತ. ಆ ಶಕ್ತಿಗೆ ಈಗ ಫಲ ಸಿಗೋ ಸಮಯ ಬಂದಿದೆ. ನಾಳೆ ನಿನ್ನ ಜೀವನದಲ್ಲಿ ಕೇವಲ ಒಂದು ಘಟನೆ ಆಗೋದಿಲ್ಲ, ಒಂದು ಹೊಸ ಆರಂಭ ಆಗುತ್ತದೆ. ನಿನ್ನ ಮನಸ್ಸು ಮತ್ತೆ ಬದುಕಲು ಶುರುವಾಗುತ್ತದೆ. ನಿನ್ನ ಕನಸುಗಳು ಮತ್ತೆ ಜಾಗೃತವಾಗುತ್ತವೆ. ನೀನು ಮತ್ತೆ ನನ್ನನ್ನು ನಂಬಲು ಶುರು ಮಾಡುತ್ತೀಯಾ? ಇದು ಚಿಕ್ಕ ವಿಷಯ ಅಲ್ಲ ಮಗು, ಇದು ನಿನ್ನ ಪುನರ್ಜನ್ಮ. ಇವತ್ತು ರಾತ್ರಿ ನಿನ್ನ ಹಳೆಯ ನೋವಿನ ಕೊನೆಯ ರಾತ್ರಿ ಆಗಬಹುದು. ನಾಳೆ ಬೆಳಗ್ಗೆ ಹೊಸ ನೀನು ಹುಟ್ಟುತ್ತೀಯಾ? ನಿನ್ನೊಳಗೆ ಇಷ್ಟು ದಿನ ಮಲಗಿದ್ದ ಧೈರ್ಯ ನಾಳೆ ಎದ್ದು ನಿಂತುಕೊಳ್ಳುತ್ತದೆ. ನಿನ್ನ ಕಣ್ಣಲ್ಲಿ ಮತ್ತೆ ಬೆಳಕು ಕಾಣಿಸುತ್ತದೆ. ನಿನ್ನ ಮುಖದಲ್ಲಿ ಮತ್ತೆ ನಗು ಮೂಡುತ್ತದೆ ಮಗು. ಕೆಲವು ಅದ್ಭುತಗಳು ಶಬ್ದ ಮಾಡುವುದಿಲ್ಲ, ಅವು ಶಾಂತವಾಗಿ ನಮ್ಮ ಜೀವನವನ್ನು ಬದಲಾಯಿಸುತ್ತವೆ. ನಾಳೆ ಆಗೋದು ಕೂಡ ಹಾಗೆ, ಯಾರಿಗೂ ಗೊತ್ತಾಗೋದಿಲ್ಲ. ಆದರೆ ನಿನ್ನೊಳಗೆ ಎಲ್ಲವೂ ಬದಲಾಗುತ್ತದೆ. ನೀನು ಹೀಗೆ ಅನ್ನಿಸಿಕೊಳ್ಳುತ್ತೀಯಾ? ನಾನು ಮತ್ತೆ ಆರಂಭ ಮಾಡಬಹುದು. ಅದೇ ನಿನ್ನ ಗೆಲುವಿನ ಮೊದಲ ಹೆಜ್ಜೆ ಮಗು. ಇನ್ನೊಂದು ಸತ್ಯ, ನೀನು ಕಳೆದುಕೊಂಡಿದ್ದು ಏನೇ ಆಗಿರಲಿ, ಬಾಬಾ ಅದಕ್ಕಿಂತ ಉತ್ತಮವಾದದ್ದನ್ನು ಕೊಡುತ್ತಾರೆ. ನೀನು ಮುಚ್ಚಿದ ಬಾಗಿಲು ನೋಡುತ್ತಾ ಇದ್ದೀಯಾ? ಆದರೆ ಬಾಬಾ ಇನ್ನೊಂದು ದೊಡ್ಡ ಬಾಗಿಲು ತೆಗೆಯಲು ಸಿದ್ಧರಾಗಿದ್ದಾರೆ. ನಾಳೆ ಆ ಬಾಗಿಲು ನಿನ್ನ ಮುಂದೆ ತೆರೆದುಕೊಳ್ಳಬಹುದು. ನೀನು ಮಾಡಬೇಕಾದದ್ದು ಒಂದೇ, ಭಯ ಬಿಡು, ನಂಬಿಕೆ ಇಡಬೇಕು. ಇವತ್ತು ರಾತ್ರಿ ಮಲಗೋ ಮೊದಲು ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಹೀಗೆ ಹೇಳು, ನಾನು ಮತ್ತೆ ಬದುಕುತ್ತೇನೆ, ನಾನು ಮತ್ತೆ ಸಂತೋಷವಾಗುತ್ತೇನೆ, ಬಾಬಾ ನನ್ನ ಜೊತೆ ಇದ್ದಾರೆ. ಇದನ್ನು ನಿಧಾನವಾಗಿ ಹೇಳು ಮಗು. ಈ ಮಾತುಗಳು ನಿನ್ನೊಳಗೆ ಶಕ್ತಿಯಾಗುತ್ತವೆ. ನಾಳೆ ಬೆಳಗ್ಗೆ ನೀನು ಎದ್ದಾಗ ಒಂದು ಹೊಸ ಫೀಲಿಂಗ್ ಬರುತ್ತದೆ, ಒಂದು ಶಾಂತಿ, ಒಂದು ಲೈಟ್, ಒಂದು ಹೋಪ್. ನೀನು ಹೇಳುತ್ತೀಯಾ, ನನ್ನ ಜೀವನ ಬದಲಾಗುತ್ತಾ ಇದೆ. ಹೌದು ಮಗು, ಅದು ನಿಜ. ನಿನ್ನ ಜೀವನ ಈಗ ಬದಲಾಗುತ್ತಾ ಇದೆ. ಇವತ್ತು ನೀನು ಈ ಸಂದೇಶ ಕೇಳಿದ ಕ್ಷಣದಿಂದಲೇ ನಿನ್ನ ಜೀವನ ಚೇಂಜ್ ಆಗ್ತಾ ಇದೆ. ನೀನು ಇಷ್ಟು ದಿನ ನೋವಿನ ಅಧ್ಯಾಯದಲ್ಲಿ ಇದ್ದೀಯಾ? ಇನ್ನು ಸಕ್ಸಸ್ ಚಾಪ್ಟರ್ ಶುರುವಾಗುತ್ತದೆ ಮಗು. ಕೊನೆಯದಾಗಿ ಒಂದು ಮಾತು ಯಾವತ್ತು ನೆನಪಿಡು, ಕತ್ತಲೆಯ ನಂತರ ಬೆಳಕು ಖಚಿತ, ನೋವಿನ ನಂತರ ಸಂತೋಷ ಖಚಿತ, ನಂಬಿಕೆಯ ನಂತರ ಅದ್ಭುತ ಖಚಿತ. ಹಾಗಾಗಿ ಇವತ್ತು ಶಾಂತವಾಗಿ ಮಲಗು. ನಾಳೆ ನಿನ್ನ ಜೀವನ ನಿನ್ನನ್ನೇ ಆಶ್ಚರ್ಯಪಡಿಸುತ್ತದೆ. ನಂಬಿಕೆ ಇಟ್ಟು ಮಲಗು ಮಗು. ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ ಮಗು. ಈ ಸಂದೇಶ ಕೊನೆಯವರೆಗೆ ಕೇಳಿದರೆ ನೀನು ಒಬ್ಬನೆಯಲ್ಲ ಅನ್ನೋದನ್ನು ಮರೆಯಬೇಡ. ನೀನು ಒಬ್ಬಳೆಯಲ್ಲ ಅನ್ನೋದನ್ನು ಮರೆಯಬೇಡ. ಸಾಯಿಬಾಬಾ ನಿನ್ನ ಜೊತೆ ಇದ್ದಾರೆ. ಇವತ್ತು ರಾತ್ರಿ ಶಾಂತವಾಗಿ ಮಲಗು. ನಾಳೆ ನಿನ್ನ ಜೀವನದಲ್ಲಿ ಒಳ್ಳೆಯದೇ ಆಗುತ್ತದೆ. ನಾಳೆ ಏನಾದರೂ ಒಳ್ಳೆಯದಾದರೆ ಒಂದು ಕ್ಷಣ ಈ ವಿಡಿಯೋ ನೆನಪಿಗೆ ತರುವುದು ಮರಿಬೇಡ. ಮತ್ತು ಕಮೆಂಟ್ನಲ್ಲಿ ಧನ್ಯವಾದಗಳು ಬಾಬಾ ಅಂತ ಬರೆ. ನಿನ್ನ ನಂಬಿಕೆ ಇನ್ನಷ್ಟು ಬಲವಾಗುತ್ತದೆ. ಈ ವಿಡಿಯೋ ನಿನಗೆ ಇಷ್ಟವಾದರೆ ಒಂದು ಲೈಕ್ ಮಾಡು. ನಿನ್ನಂಥ ಇನ್ನೂ ಹಲವರಿಗೆ ತಲುಪಲು ಸಹಾಯ ಆಗುತ್ತದೆ. ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ. ಯಾಕಂದರೆ ಪ್ರತಿದಿನವೂ ಬಾಬಾ ಸಂದೇಶ ನಿನಗೆ ಸಿಗುತ್ತದೆ. ಮತ್ತು ಈ ವಿಡಿಯೋವನ್ನು ಒಬ್ಬರಿಗೆ ಶೇರ್ ಮಾಡು, ಅವರಿಗೆ ಕೂಡ ಈ ಆಸೆ ಬೇಕಿರಬಹುದು. ಕೊನೆಯದಾಗಿ ಮಗು, ನಂಬಿಕೆ ಇಟ್ಟು ಮಲಗು. ನಾಳೆ ನಿನ್ನ ಜೀವನದಲ್ಲಿ ಅದ್ಭುತ ನಡೆಯಲಿದೆ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ. ಶುಭವಾಗಲಿ.